ಸರ್ ನಿಮ್ಮ ವೀಕ್ನೆಸ್ ಏನು? ಜನರ ಮನಸ್ಸಲ್ಲಿ ಒಂದು ಜಾಗ ತಗೊಳ್ಬೇಕು ಅಂತಂದರೆ ಯಾವ್ದು ಲೇಔಟ್ ಮಾಡೋದು ಅಥವಾ ಯಾರ್ದೋ ಮಾಡಿರೋ ಲೇಔಟಲ್ಲಿ ಧಮಕಿ ಹಾಕ್ಬಿಟ್ಟು ಸೈಟ್ ಇಟ್ಕೊಳ್ಳೋದು ಅವು ಎಲ್ಲರೂ ಮಾಡ್ತಾರೆ. ಆದರೆ ಜನರ ಹೃದಯದಲ್ಲಿ ಒಂದು ಸೈಟ್ ತೊಗೋಬೇಕಿತ್ತು ನನಗೆ. ಅದಕ್ಕೋಸ್ಕರ ಎಲ್ಲ ಕೆಲಸವನ್ನು ಇದೆಲ್ಲೋ ಒಂದು ಕಡೆ ನೀವು ಡೆಸ್ಟಿನಿ ನಂಬ್ತೀರಾ ಅಥವಾ ನನ್ನದೇ ಅಂತೀರಾ? ಈಗಿರುವಂಥ ರಾಜಕಾರಣಿಗಳನ್ನೆಲ್ಲ ನೋಡಿದರೆ ಅವರಿಗೆ ಡೆಸ್ಟಿನಿ ಅಂತಂದರೆ ಅವರ ಅಪ್ಪನೇ ಆಗಿರ್ತಾನೆ, ಅವರ ಅಪ್ಪನ ಹಣ ಆಗಿರ್ತದೆ, ಅವರ ಅಪ್ಪನ ರಿಯಲ್ ಎಸ್ಟೇಟ್ ಆಗಿರ್ತದೆ, ಅವರ ಅಪ್ಪ ಕಮಿಷನಲ್ಲಿ ಮಾಡ್ಕೊಂಡಿದ್ದು ಕಾಂಟ್ರಾಕ್ಟಲ್ಲಿ ತೊಗೊಂಡಿರೋಂಥ ಕಮಿಷನ್ನೇ ಅವ್ರ ಡೆಸ್ಟಿನಿ ಆಗಿರುತ್ತೆ. ಆದರೆ ನನಗೆ ನಮ್ಮ ಅಪ್ಪನೇ ಇರಲಿಲ್ಲ. ನನಗೆ ಯಾವ ಡೆಸ್ಟಿನಿ ಏನೋ ಬರೆದಿತ್ತು, ಅದೇ ಡೆಸ್ಟಿನಿ ನಂದು. ಸತ್ಯ ಕಹಿ ಅನ್ನೋದು ಒಂದು ಹಳೆ ಮಾತಿದೆ. ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಹೇಗಿದೆ ಅಂದರೆ ಯು ಕಾಂಟ್ ಕಾಲ್ ಅ ಸ್ಪೇಡ್. ಈಗ ಸಿದ್ದರಾಮಯ್ಯನವರು ನನ್ನನ್ನು ಭಾಳ ಸರಿ ನನ್ನನ್ನು ಟೀಕೆ ಮಾಡಿದರೆ, ಬೈದಿದ್ದಾರೆ, ಅವ್ನು ಇಮ್ಮೆಚೂರ್ಡು ಅದಿದ್ದಾರೆ. ನೀವು ಇಮ್ಮೆಚೂರ್ಡ್ ಅಂತ ಹೇಳ್ಬೋದು, ಆದರೆ ನಿಮ್ಮ ಥರ ಮೆಚೂರಿಟಿ 14 ಸೈಟ್ ಹೊಡೆಯೋ ಮೆಚೂರಿಟಿ ನಂಗೆ ಬೇಡ. ಇವತ್ತಿಗೂ ಜನಕ್ಕೆ ಕಾಣದೇ ಇರೋ ಯಾವ್ದಾದ್ರು ಸತ್ಯಗಳನ್ನು ಆಚೆಗೆ ಹಾಕಿ ಇಷ್ಟಪಡ್ತಾರೆ. ಮೈಸೂರು ಅನ್ನೋದು ನನ್ನ ಜನ್ಮಭೂಮಿ ಅಲ್ಲ, ಆದರೆ ನನ್ನ ಕರ್ಮಭೂಮಿ, ರುದ್ರಭೂಮಿ ಎರಡೂ ಅದೇ ಆಗಿರುತ್ತೆ. ಇವತ್ತಿನ ಯಂಗ್ಸ್ಟರ್ಸ್ಗೆ 3 ವಿಚಾರ ಹೇಳೋದಾದರೆ ಪಾಲಿಟಿಕ್ಸಿಗೆ ಬರೋಕ್ಕೆ ಮುಂಚೆ ಏನು ತಿಳ್ಕೊಂಡು ಬರಬೇಕು ಅವರು? ನಿಮಗೆ ಫಸ್ಟ್ ಆಫ್ ಆಲು ನಿಮಗೆ ಅವಕಾಶನೇ ಇಲ್ಲ ಇವಾಗ. ಎಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜಕಾರಣಿಗಳು ಅವರವರ ಮಕ್ಕಳನ್ನೇ ಬೆಳೆಸ್ತಿದ್ದಾರೆ. ನಿಮಗೆ ಒಳಗಡೆ ಬರಲಿಕ್ಕೆ ನಿಮಗೆ ಎಂಟ್ರಿನೇ ಸಿಗಲ್ಲ. ಫಸ್ಟ್ ಆಫ್ ಆಲ್ ನೇರವಾಗಿ ಹೇಳ್ಬಿಡ್ತೀನಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.